ಧರ್ಮಸ್ಥಳ ಬುರುಡೆ ಕೇಸ್ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಕೋರ್ಟ್ಗೆ ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ ವಿಶೇಷ ತನಿಖಾ ತಂಡ. ನ್ಯಾಯಾಧೀಶರಾದಂತಹ ಶಶಾಂಕ್ ನಾಗೇಂದ್ರ ಭಟ್ ಎದುರು ವರದಿ ಸಲ್ಲಿಕೆಯಾಗಿದೆ. ಧರ್ಮಸ್ಥಳ ಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆದಿತ್ತಲ್ಲ, ಈಗ ವರದಿಯನ್ನು ಸಲ್ಲಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನ್ಯಾಯಾಧೀಶರಾದ ಶಶಾಂಕ್ ನಾಗೇಂದ್ರ ಭಟ್ ಎದುರು ವರದಿ ಸಲ್ಲಿಕೆಯಾಗಿದೆ. ಮೊದಲಿನ 3923 ಪುಟ ಮತ್ತು ಈಗಿನ 3082 ಪುಟಗಳನ್ನು ಸೇರಿ ಒಟ್ಟು 7005 ಪುಟಗಳ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. 12 ಫೈಲ್ ಮಾಡಿ ಒಟ್ಟು 6 ಮಂದಿ ವಿರುದ್ಧ ಮೊದಲ ವರದಿ ಸಲ್ಲಿಕೆಯಾಗಿತ್ತು. ಬೆಳ್ತಂಗಡಿ ಕೋರ್ಟ್ಗೆ ಮೊದಲ ವರದಿ ಸಲ್ಲಿಕೆ ಮಾಡಿದ್ರು. ಮೊದಲ ವರದಿ ಬಳಿಕ ತನಿಖೆಯನ್ನು ಮುಂದುವರೆಸಿ ಈಗ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಈಗ ಸಂಬಂಧಪಟ್ಟ ಹಾಗೆ ಅಂತಿಮ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಮೊದಲಿನ ವರದಿ ಸೇರಿ ಟೋಟಲ್ ಈಗ ಅಂತಿಮವಾಗಿ ಎಲ್ಲವೂ ಕಂಪ್ಲೀಟ್ ಆಗಿ ಮೊದಲಿನ 3923 ಪುಟಗಳ ವರದಿ, ಈಗ 3082 ಪುಟಗಳ ವರದಿ, ಒಟ್ಟು 7005 ಪುಟಗಳ ವರದಿ, 12 ಫೈಲ್ಗಳನ್ನು ಮಾಡಿ ಕಂಪ್ಲೀಟ್ ಆಗಿರುವಂಥ ವರದಿಯನ್ನು ಸಲ್ಲಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಸಿನುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ ಎಸ್ಐಟಿ ವಿಚಾರಕ್ಕೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳು ಅಂತಿಮ ವರದಿಯನ್ನ ಸಲ್ಲಿಸಿದ್ದಾರೆ, ಕಂಪ್ಲೀಟ್ ರಿಪೋರ್ಟ್ ಅನ್ನ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ 2025 ಆಗಸ್ಟ್ ಮತ್ತು ಸೆಪ್ಟೆಂಬರ್ 2 ತಿಂಗಳ ಕಾಲ ಇಡೀ ವಿಶ್ವವೇ ಧರ್ಮಸ್ಥಳ ಕಡೆ ತಿರುಗಿ ನೋಡುವಂತಹ ಪ್ರಸಂಗ ನಡೆದಿತ್ತು. ಯಾಕೆಂತಂದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮತ್ತೆ ಅದೇ ರೀತಿಯಲ್ಲಿ ಕೂಡ ಏನು ಈ ಬುರ್ಡೆ ಗ್ಯಾಂಗ್ ಅಂತ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಸೇರಿ ಒಂದು ದೊಡ್ಡ ಷಡ್ಯಂತ್ರವನ್ನ ಮಾಡಿದ್ರು. ಧರ್ಮಸ್ಥಳ ಮತ್ತೆ ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರು ತರುವಂತ ಒಂದು ಕಳಂಕವನ್ನು ಮಾಡಿದ್ರು. ಅದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನಂತಂದ್ರೆ 16 ಮಹಿಳೆಯರನ್ನ ಅತ್ಯಾಚಾರ ಮಾಡಲಾಗಿದೆ, ಶವಗಳನ್ನ ಅಲ್ಲಿ ಊತಿಡಲಾಗಿದೆ ಅಂತ ಹೇಳ್ಬಿಟ್ಟು ಸುಮಾರು 20 ಸ್ಪಾಟ್ಗಳನ್ನ ತೋರಿಸ್ತಾ ಸುಮಾರು 28 ಕಡೆನೂ ಕೂಡ ಎಲ್ಲ ಕಡೆನೂ ಕೂಡ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಲ್ಲೆಲ್ಲಿ ತೋರಿಸಿದೋ ಎಲ್ಲ ಕಡೆನೂ ಕೂಡ ಎಸ್ಐಟಿ FSL ತಂಡ ಮತ್ತೆ ಅಲ್ಲಿರುವಂತಹ ಜಿಲ್ಲಾಡಳಿತ ಎಲ್ಲರೂ ಕೂಡ ಸೇರಿ ಅರಣ್ಯಾಧಿಕಾರಿಗಳು ಸಮ್ಮುಖದಲ್ಲಿ ಪ್ರತಿನಿತ್ಯ ಒಂದೊಂದು ಹಿಡಿ ಒಂದನ್ನು ಕೂಡ ಇಂಚಿಂಚು ಶೋಧ ಕಾರ್ಯಾಚರಣೆ ಮಾಡಿದ್ರು ಕೂಡ ಒಂದೇ ಒಂದು ಕಳೆಬರಹ ಕೂಡ ಯಾವುದು ಕೂಡ ಸಿಕ್ಕಿಲ್ಲ. ಆಗ ಎಸ್ಐಟಿಗೆ ಸಾಕಷ್ಟು ಅನುಮಾನಗಳು ಕೂಡ ಬಂದಿತ್ತು. ಆಗ ತನಿಖೆಯನ್ನ ಮಾಡಿದಾಗ ಮಾಸ್ಕ್ ಮ್ಯಾನ್ ನ ಹಿನ್ನೆಲೆ ಏನು, ಆತನ ಕಾಂಟ್ಯಾಕ್ಟ್ ಏನು, ಆತನಿಗೆ ಹಣ ಕೊಡ್ತಾ ಇದ್ದಂಥವ್ರು ಯಾರು, ಆತನಿಗೆ ಫೀಡ್ ಮ್ಯಾಡ್ ಮಾಡ್ತಿದ್ದವರು ಅಂತ ತನಿಖೆಯನ್ನ ಶುರು ಮಾಡಿದಾಗ ಆತನ ಹಿಂದೆ ಇದ್ದಂತ ಮಾಸ್ಟರ್ ಮೈಂಡ್ ಯಾರಂತಂದ್ರೆ ಅದೇ ರೀತಿಯಲ್ಲಿ ಕೂಡ ಏನ್ ಮಹೇಶ್ ಶೆಟ್ಟಿ ತಿಮ್ರೋಡಿ, ಅದೇ ರೀತಿ ಕೂಡ ವಿಠಲ್ ಗೌಡ, ಅದ್ರ ಜೊತೆ ಏನು RTI ಕಾರ್ಯಕರ್ತ ಅಂತ ಹೇಳ್ಕೊಂಡಿದ್ರಲ್ಲ ಅವರು ಏನ್ ಗಿರೀಶ್ ಮಟ್ಟಣ್ಣನವರು, ಮತ್ತೆ ಅದೇ ರೀತಿ ಕೂಡ ಜಯಂತಿ ಮತ್ತೆ ಯೂಟ್ಯೂಬರ್ ಸಮೀರ್, ಮತ್ತೆ ಅದ್ರ ಜೊತೆ ಇನ್ನೂ ಒಂದಷ್ಟು ಜನ ಸೇರ್ಕೊಂಡು ದೊಡ್ಡ ಮಟ್ಟದ ಷಡ್ಯಂತ್ರವನ್ನ ಮಾಡ್ತಾ ಇದ್ರು. ಅವೆಲ್ಲರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಿದಂತ SIT ಅವರು ಸಂಪೂರ್ಣವಾದ ವರದಿಯನ್ನ ಕಲೆಕ್ಟ್ ಮಾಡಿದ್ರು. ಹಾಗೂ ಎಲ್ಲ ಕಡೆನೂ ಕೂಡ 18 ಸ್ಪಾಟ್ ಏನ್ ತೋರಿಸಿದ್ನೋ ಎಲ್ಲ ಕಡೆನೂ ಕೂಡ ಶೋಧ ಕಾರ್ಯಾಚರಣೆ ಮಾಡಿದಂತ ಮಣ್ಣಿನ ಪರೀಕ್ಷೆಯನ್ನು ಕೂಡ ತೆಗೆದುಕೊಂಡಿದ್ರು. ಎಲ್ಲ ವರದಿಯನ್ನು ಕೂಡ ನ್ಯಾಯಾಲಯಕ್ಕೆ ಮೊದಲ ಹಂತದ ವರದಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಅದಾದ ನಂತರ ಕೂಡ ಒಂದಷ್ಟು ಜನ ಹೈಡ್ರಾಮಾ ಮಾಡಿದ್ರು, ಇಲ್ಲ ಇದು ಸರಿಯಾಗಿ ತನಿಖೆ ಆಗಿಲ್ಲ ಅಂತ ಒಂದಷ್ಟು ಜನ ಆರೋಪವನ್ನ ಮಾಡಿದ್ರೆ, ಮತ್ತೊಂದು ಕಡೆ ಮಾಸ್ಕ್ ಮ್ಯಾನ್ ಏನು ಅಂದ್ಕೊಂಡು ತಿಳ್ಕೊಂಡಿದಂತ ಏನು ಮಾಸ್ಕ್ ಮ್ಯಾನ್ ಇದ್ದ ಆತ ಉಲ್ಟಾ ಸ್ಟೇಟ್ಮೆಂಟ್ ಅನ್ನ ಕೊಡೋಕೆ ಶುರು ಮಾಡ್ದ. ಏನಂತಂದ್ರೆ ನನಗೆ ಒತ್ತಾಯ ಪೂರ್ವಕವಾಗಿ ಅವರು ಹೇಳ್ಕೊಡ್ತಿದ್ರು, ನನಗೆ ಹಣದ ಆಮಿಷವನ್ನ ಒಡ್ಡಿದ್ರು, ಇದೇ ಕಾರಣಕ್ಕಾಗಿ ನಾನು ಅವ್ರು ಹೇಳ್ದಂತೆ ನಾನು ಹೇಳ್ದೆ, ನನಗೆ ತಪ್ಪಾಗಿದೆ, ನಾನು ಹೇಳ್ದಂತಲ್ಲೂ ಕೂಡ ನಾನು ಮಾಡಿದಂತ ತಪ್ಪು ನನಗೆ ಮನವರಿಕೆ ಆಗಿದೆ ಅಂತ ಹೇಳ್ಬಿಟ್ಟು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಉಲ್ಟಾ ಹೊಡೆದ. ಆ ಉಲ್ಟಾ ಹೊಡೆದಂತ ಸಂದರ್ಭದಲ್ಲಿ ಯಾರು ಈ ಒಂದು ಷಡ್ಯಂತ್ರದ ಹಿಂದೆ ಇದ್ದಂಥವ್ರು ಯಾರು ಅಂತ ಹೇಳ್ಬಿಟ್ಟು SIT ಅವರು ಮತ್ತೆ ಮರು ತನಿಖೆಯನ್ನ ಮಾಡಿ ಎಲ್ಲೆಲ್ಲಿ ಆತನಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ರು, ಫಾರೆಸ್ಟ್ಗೆ ಯಾವ ರೀತಿಯಾಗಿ ಬುರುಡೆಯನ್ನ ತಂದ್ರು, ಯಾವ ರೀತಿಯಾಗಿ ನಟನೆಯನ್ನ ಮಾಡಿದ್ರು, ಯೂಟ್ಯೂಬರ್ ಸಮೀರ್ ಯಾವ ರೀತಿಯಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಆತನಿಗೆ ಯಾವ ನಟನೆ ಮಾಡೋದು ಕೇಳ್ತಾ ಇದ್ರು, ಬ್ಲೂಟೂತ್ ಮೂಲಕ ಯಾವ ರೀತಿಯಾಗಿ ಹೇಳ್ಕೊಡ್ತಾ ಇದ್ರು, ಎಲ್ಲಿ ಮನೆಗಳು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ 2ನೇ ಹಂತದ ವರದಿಯನ್ನು ಕೂಡ ಈಗ SIT ಸಲ್ಲಿಕೆ ಮಾಡಿದ್ರು. ಹೀಗಾಗಿ ಧರ್ಮಸ್ಥಳದಲ್ಲಿ ನಡೆದಂತ ಧರ್ಮ ಮತ್ತೆ ಅಧರ್ಮದ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೊದಲು ಆಡಿದ ನಾಟಕ, ನಂತರ ಉಲ್ಟಾ ಹೇಳಿಕೆ, ಇವೆರಡರೂ ಸಂಬಂಧಪಟ್ಟಂತೆ 7000 ಪುಟಗಳ ಏನು SIT ವರದಿ ಈಗ ಸಲ್ಲಿಕೆ ಆಗಿದೆ. ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಕಾದು ನೋಡ್ಬೇಕಿದೆ ಶಿವು. ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.